ಕಾರ್ಮಿಕರ ಸಂಘ NGO ರಿಜಿಸ್ಟರ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜೊತೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ನಾವು ಇವತ್ತೊಂದು ದಿವಸ ಆಯೋಜಿಸಿ ಅದು ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ. ಈ ಒಂದು ನಮ್ಮ ಉದ್ದೇಶ ಇಷ್ಟೇನೆ, ಮಹಿಳಾ ಸಬಲೀಕರಣ ಅಂದರೆ ಹಿಂದುಳಿದಿರ್ತಕ್ಕಂಥ ಮಹಿಳೆಯರು ಮೇಲ್ ಬರಬೇಕು, ಅವ್ರಿಗೆ ಉತ್ತೇಜನ ಕೊಡಬೇಕು. ಮಹಿಳೆಯರನ್ನ ಮೇಲ್ಗಡೆ ಬಂದರೆ ಒಂದು ನಾರಿ ಕಲಿತ್ರೆ ಒಂದು ಶಾಲೆ ತೆರೆದಂತೆ ಅಂತ ಒಂದು ನಾನುಡಿ ಒಂದು ಇದ್ರ ಮೇಲೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ ವಿವಿಧ ಕ್ಷೇತ್ರಗಳಲ್ಲಿ, ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ಅದೇ ರೀತಿ ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮತ್ತೆ ನಾವು ಹೇಳೋದು ಏನು ಅಂತಂದ್ರೆ, ಬಡವರು, ಶ್ರಮಿಕರು ಇವ್ರನ್ನ ಮೇಲ್ಗಡೆ ಎತ್ತೋ ಒಂದು ದೃಷ್ಟಿಯಿಂದ ಈ ಒಂದು ನಮ್ಮ ಸಮಗ್ರ ಕರ್ನಾಟಕ ಕಾರ್ಮಿಕರ ಸಂಘ ಸುಮಾರು 7 ಜನರಿಂದ ಶುರುವಾದಂಥ ಒಂದು ಈ ಸಂಘ ಇವತ್ತು 3,000 ಜನ ಸದಸ್ಯರೊಂದಿಗೆ ಇವತ್ತು ಬೆಂಗಳೂರು ನಗರದಲ್ಲಿ, ರಾಮನಗರ ಜಿಲ್ಲೆಯಲ್ಲಿ, ತುಮಕೂರಲ್ಲಿ ಈ ಒಂದು ಕಾರ್ಯನ ನಡೆಸ್ತಾ ಬಂದಿರುತ್ತೆ. ಜೊತೆಗೆ ಸಾಕಷ್ಟು ಶ್ರಮಿಕರಿಗೆ, ಚಾಲಕರಿಗೆ ಅವರ ಒಂದು ಶ್ರೇಯೋಭಿವೃದ್ಧಿಗೆ ನಮ್ಮ ಒಂದು ಸಂಘ ದುಡಿತಾ ಇರ್ತಕ್ಕಂಥದ್ದು. ಮತ್ತೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತಾ ಇರ್ತೀವಿ. ಈ ಬಗ್ಗೆ ಸಾಕಷ್ಟು ನಮ್ಮ ಯತೀಶ್ TMC ಅಂತಕ್ಕಂಥವ್ರು ರಾಜ್ಯಾಧ್ಯಕ್ಷರು, ಅವರ ಒಂದು ಇದ್ರ ಮೇಲೆ ನಾವು ಇದನ್ನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬರ್ತಾ ಇರ್ತಕ್ಕಂಥದ್ದು ಅಂತೇಳಿ ಇವತ್ತು ಯಾರ್ಯಾರು ಗಣ್ಯ ವ್ಯಕ್ತಿಗಳು 10 ಜನ ಸಾಧಕರಿಗೆ ನಾವು ಇವತ್ತೊಂದು ದಿವಸ ಸನ್ಮಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಚಿತ್ರಾರಾವ್ ಅಂತೇಳಿ, ಚಿತ್ರಾರಾವ್ ಅವರು ಯಾವ ರೀತಿ ಅವ್ರನ್ನ ನಾವು ಖಂಡನೆ ಮಾಡಬೇಕು ಅನ್ನೋದಾದ್ರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಕೂಡ ತನ್ನ ಸ್ವಂತ ಬೈಕ್ನಲ್ಲಿ ಚಾಲನೆ ಮಾಡಿಕೊಂಡು ಅವ್ರು ಯಾಕೆ ಚಾಲನೆ ಮಾಡ್ಕೊಂಡು ಹೋಗಿದ್ದಾರೆ, ಸುಮ್ಮನೆ ಚಾಲನೆ ಮಾಡ್ಕೊಂಡು ಹೋಗಿಲ್ಲ. ಅವ್ರ ಉದ್ದೇಶ ಇಷ್ಟೇನೆ, ಒಂದು ಹಿರಿಯ ವ್ಯಕ್ತಿಗಳು ಯಾರಿದ್ದಾರೆ, ತಂದೆ ತಾಯಿನ ಯಾರೂ ಕೂಡ ಅನಾಥಾಶ್ರಮಕ್ಕೆ ಸೇರಿಸಬೇಡಿ, ಅವ್ರನ್ನ ದಯವಿಟ್ಟು ನೀವು ಮನೇಲಿ ಎಷ್ಟೇ ಕಷ್ಟ ಇದ್ರೂ ಕೂಡ, ಯಾವುದೇ ರೀತಿ ರೋಗದಿಂದ ಬಳಲುತ್ತಿದ್ರು ಕೂಡ ನೀವು ಮನೇಲಿ ಅವ್ರನ್ನ ಸಾಕ್ರಿ, ಯಾಕೆಂದ್ರೆ ಅವ್ರು ನಮ್ಗೆ ಒಂದು ಜನ್ಮ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಗಡಿ ಭಾಗ ಅಂತ ಚೀನಾ ಗಡಿ ಭಾಗಕ್ಕೆ ಹೋಗಿ ಅಲ್ಲಿ ಭಾರತದ ರಾಷ್ಟ್ರಧ್ವಜವನ್ನ ಆರಿಸಿ ಬಂದಿರತಕ್ಕಂಥ ಮಹಿಳೆಗೆ ನಾವು ಇವತ್ತೊಂದು ದಿವಸ ಸನ್ಮಾನ ಮಾಡಿದ್ದೀವಿ. ಅದು ನಮ್ಗೆ ತೃಪ್ತಿ ಇದೆ. ಅದೇ ರೀತಿ ಸಾಹಿತಿಗಳಿಗೆ ಡಾಕ್ಟರ್ ಪಾರ್ವತಮ್ಮ ಅಂತ ಹೇಳಿ ಸಾಹಿತಿಗಳು, ಅವ್ರು ಯಾರನ್ನೂ ಗುರುತಿಸಿಲ್ಲ ಅಂಥವ್ರು ಹಲವಾರು ಕಥೆಗಳೆಲ್ಲ ಬರೆದು ಕೆಲವರಿಗೆಲ್ಲ ಮಾದರಿಯಾಗಿದ್ದಾರೆ. ಅಂಥವ್ರನ್ನ ಕರ್ಕೊಂಡ್ಬಂದು ನಾವು ಇವತ್ತೊಂದು ದಿವಸ ಸನ್ಮಾನ ಮಾಡಿದ್ದೀವಿ. ಅದೇ ರೀತಿ ಹೋಮ್ ಗಾರ್ಡ್ ಅಲ್ಲಿ ತನ್ನ ಸ್ವಂತ ದುಡಿಮೆಯಿಂದ ಆಕೆಯೂ ಕೂಡ ಆ ಒಂದು ದುಡಿಮೆಯಿಂದ ಬದುಕೊಂಡು ಬೇರೆಯವ್ರಿಗೂ ಕೂಡ ಅವರು ಹೋಮ್ ಗಾರ್ಡ್ ಆಗಿರ್ತಕ್ಕಂಥವ್ರು ಶ್ರಮಿಸ್ತಾ ಇರ್ತಾರೆ. ಅಂಥವ್ರಿಗೂ ಕೂಡ ನಾವು ಇವತ್ತೊಂದು ದಿವಸ ಸನ್ಮಾನ ಮಾಡಿದ್ದೀವಿ. ನಮಗೆ ತೃಪ್ತಿ ಇದೆ ಸರ್, ಇದೆಲ್ಲ ನಾವು ಮಾಡಲಿಕ್ಕೆ ನಮಗೆ ತೃಪ್ತಿ ಇದೆ.